शहर के मयूरा बरिशाही होटल में सूचना का अधिकारी एवं सामाजिक कार्यकर्ता फोरम के सदस्य झरेप्पा बिलदाले के नेतृत्व में एक प्रेस कॉन्फ्रेंस आयोजित की गई। प्रेस मीट को संबोधित करते हुए सूचना का अधिकार और सामाजिक कार्यकर्ता फोरम के सदस्य झरेप्पा बिलदाले ने और कर्नाटका दलित संघर्ष समिति के राज्य उपाध्यक्ष राजकुमार मूल भारती ने कहा कि वे चंद्रशेखर हेब्बाले के स्वामित्व वाले बसवेश्वर एंटरप्राइजेस को ब्लैकलिस्ट करने के लिए संबंधित अधिकारियों से लगातार शिकायत कर रहे थे, जो खाद्यान्न और अन्य सामग्रियों की आपूर्ति में निविदा मूल्यों से अधिक कीमत वसूल रहा था और 13,81,383 रुपए का दुरुपयोग कर रहा था। हालांकि खाद्यान्न और अन्य सामग्रियों की आपूर्ति के लिए फिर से निविदाएं आमंत्रित की गई हैं। कुल 9 लोगों ने निविदा के लिए आवेदन किया है, जिनमें से 6 आवेदन खारिज कर दिए गए हैं और 3 लोग लंबित हैं। उनमें से 2 अन्य जिलों से हैं और उन लोगों को निविदाएं देने की योजना है जिन्होंने चंद्रशेखर हेब्बाले के स्वामित्व वाले बसवेश्वर एंटरप्राइजेस को ब्लैकलिस्ट करने के लिए संबंधित अधिकारियों से लगातार शिकायत की है। इस अवसर पर दयानंद मौले भी उपस्थित रहे। केपी न्यूज के कैमरामैन पप्पुराज का कवरेज। समाज कल्याण इलाके ಏನು ಆಹಾರ ಸರಬರಾಜು ಮತ್ತು ಇತರ ಸಾಮಗ್ರಿಗಳ ಖರೀದಿ ಟೆಂಡರನ್ನು ಕರೆದಿರ್ತಾರೆ। ಹಿಂದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನು ನಮ್ಮ ಸುಂದರಿ ಮೇಡಮ್ ಅವರು ಇದ್ದಾಗ ಆಹ್ವಾನ ಮಾಡಿದರು ಟೆಂಡರ್ ಪ್ರಕ್ರಿಯೆ, ಮತ್ತು ಅವರು ವರ್ಗಾವಣೆ ಆಗೋದ ನಂತರ ಈಗ ನಮ್ಮ ಆ ಇಲಾಖೆಗೆ ಇನ್ಚಾರ್ಜ್ ಆಗಿ ಪ್ರಕಾಶ್ ಸೂರ್ಯವಂಶಿ ಅಂಥೇಳಿ ಬಂದಿದ್ದಾರೆ। ಅವರು ಇನ್ಚಾರ್ಜ್ ಅವರು, ಆದರೆ ಅವರು ಟೆಂಡರ್ ಪ್ರಕರಣದಲ್ಲಿ ಪ್ರಕ್ರಿಯೆ ಇದರಲ್ಲಿ ನಿನ್ನೆ ಓಪನ್ ಮಾಡಿದ್ದಾರೆ। ಓಪನ್ ಅಂದರೆ ಯಾರಿಗೆ ಎಷ್ಟು ಜನ ಅರ್ಜಿ ಹಾಕಿದ್ರು, ಯಾರಿಗೆ ಅದು ಕೊಡಬೇಕು ಅನ್ನೋದ್ರ ಬಗ್ಗೆ ಆದಾಗ ಓಪನ್ ಮಾಡಿದಾಗ ಅಲ್ಲಿ ಒಟ್ಟು 9 ಜನ ಅರ್ಜಿ ಹಾಕಿರ್ತಾರೆ। 9 ಜನ ಟೆಂಡ್ರಿಗೆ ಸಂಬಂಧಪಟ್ಟಾಗೆ 6 ಜನರಿಗೆ ರಿಜೆಕ್ಟ್ ಮಾಡಿರ್ತಾರೆ, ಅವರು ತಿರಸ್ಕಾರ। ಅರ್ಜಿ ಎಲ್ಲರಿಗೆ ಅರ್ಜಿ ಹಾಕಿನವ್ರಿಗೆ ಕೂಡ ಏನದ ಅಂತಂದರೆ ಅವ್ರ ದಾಖಲಾತಿಗಳೆಲ್ಲ ವೆರಿಫೈ ಆಗಬೇಕು। ವೆರಿಫೈ ಅವರೇ ಮಾಡಬೇಕು, ಆ್ಯಕ್ಚುಲಿ ಎಷ್ಟು ಜನ ಹಾಕಿದಾರೋ ಅವರಿಗೆಲ್ಲ ವೆರಿಫೈ ಮಾಡಬೇಕು। ಮತ್ತು ತಿರಸ್ಕಾರ ಆದ್ರೂ ಕೂಡ ತಿರಸ್ಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಅವ್ರಿಗೆ ತಿಳಿಸ್ಬೇಕಾಗಿತ್ತು। 6 ಜನರಿಗೆ ತಿರಸ್ಕಾರ ಮಾಡಿದ್ದಾರೆ, ಯಾರಿಗೂ ಮಾಹಿತಿ ಕೊಟ್ಟಿಲ್ಲ, ಮತ್ತು ಯಾರ್ದು ದಾಖಲಾತಿಯನ್ನು ಪರಿಶೀಲನೆ ಮಾಡೋಕ್ಕೆ ಹೋಗಿಲ್ಲ ಯಾರು ಈ ಇನ್ಚಾರ್ಜ್ ಅಧಿಕಾರಿಗಳು ಬಂದ ನಂತರ। ಅದರಲ್ಲಿ 3 ಅರ್ಜಿಗಳು ಮಾತ್ರ ಎಲಿಜಿಬಲ್ ಅಂತ 1, 2, 3 ಅಂಥೇಳಿ। ಫಸ್ಟು ದಾವಣಗೆರೆ, ಇನ್ನೊಬ್ಬರು ಬೆಂಗಳೂರು, ಇನ್ನೊಬ್ಬರು 3ನೇದು ಬೀದರ್ ಯಾರಪ್ಪ ಅಂತಂದರೆ ಬಸವೇಶ್ವರ ಎಂಟರ್ಪ್ರೈಸಸ್ ಏನು ಇದ್ದಾರಲ್ಲ, ಚಂದ್ರಶೇಖರ್ 2021-22ನೇ ಸಾಲಿನಲ್ಲಿ ಬಸವೇಶ್ವರ ಎಂಟರ್ಪ್ರೈಸಸ್ ಇವ್ರಿಗೆ ಏನಪ್ಪ ಅಂದ್ರೆ BCM ಇಲಾಖೆ ಟೆಂಡರ್ ಜಿಲ್ಲಾ ಟೆಂಡರ್ ಸಿಗ್ತಾವ್ರಿ। ಜಿಲ್ಲಾ ಟೆಂಡರ್ ತೊಗೊಂಡ್ಮೇಕೆ ಬೀದರ್ ತಾಲೂಕು ಎಲ್ಲ ಕಡೆ ಜಿಲ್ಲಾ ತುಂಬ ರೇಟ್ ಒಂದಿರ್ತದೆ, ಆದರೆ ಬೀದರ್ ತಾಲೂಕಿನಲ್ಲಿ ಟೆಂಡರ್ ದರಕ್ಕಿಂತ ಹೆಚ್ಚಿನ ದರ 17 ಐಟಮ್ನಲ್ಲಿ ಟೆಂಡರ್ ದರಕ್ಕಿಂತ ಹೆಚ್ಚಿನ ದರ ಹಾಕಿ ಬಿಲ್ ಎತ್ತಿರ್ತಾರೆ ಅವರು। ಆ ಬಿಲ್ಗಳನ್ನು ನಾವು ಮಾಹಿತಿ ಕೇಳಿ ತೊಗೊಂಡು ಪರಿಶೀಲಿಸಿದಾಗ ನಮ್ಗೆ ಗೊತ್ತಾಯ್ತದ। ಅವಾಗ ನಾವು ಜಿಲ್ಲಾಧಿಕಾರಿಗೆ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೆವು। ಆ ದೂರಿನ ಏನಪ್ಪ ಅಂದ್ರೆ ತನಿಖೆ ಆಯಿತು। ತನಿಖೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ। ಎಂದ ಅಂದರೆ 27/2/2023 ಒಂದು ರಿಪೋರ್ಟ್ ಕೊಡ್ತಾರೆ। ಇದು 13,81,383 ರೂಪಾಯಿ ಇವು ಟೆಂಡರ್ ದರಕ್ಕಿಂತ ಹೆಚ್ಚಿಗೆ ದರ ಎತ್ತ್ಯಾರ ಅಂತೇಳಿ ಸಾಬೂತಾಯ್ತದ। ಅದು ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ವರದಿ ಕೊಟ್ಟು ಇವ್ರಿಗೆ ಕಪ್ಪು ಪಟ್ಟಿ ಸೇರ್ಲಕ್ಕ ಮತ್ತು ಹಣ ವಸೂಲಿ ಮಾಡೋಕ್ಕೆ ನಮಗೆ ಮಾರ್ಗದರ್ಶನ ನೀಡ್ರಿ ಅಂತೇಳಿ ಜಿಲ್ಲಾಧಿಕಾರಿಗೆ ಬರೀತಾರೆ ಇವರು, ಯಾರೋ BCM ಅಧಿಕಾರಿಗಳು ಬಂದಮೇಲೆ ಬರೆದ ನಂತರ ಅಲ್ಲೇ ಉಳಿದ ಆಗಲ್ಲ, ಕೆಲಸ ಆಗಲ್ಲ। ಮತ್ತೆ ನಾವು ಪದೇ ಹೋಗಿ ಕೇಳಿದಾಗ ಮತ್ತೊಂದು ಅವ್ರು ಏನು ಮಾಡೋದು ತಾಲೂಕು ಆಫೀಸರಿಗೆ ಒಂದು ಲೆಟರ್ ಬರೀತಾರೆ ಅವರು, ಯಾರೋ ಜಿಲ್ಲಾ BCM ಅಧಿಕಾರಿ, ಇವ್ರದ್ದು ಮುಟ್ಟುಗೋಲು ಹಾಕೊಳಕ್ಕೆ ನಿಂಬಲ್ಲಿ ಏನೇನದ ಅಂಥೇಳಿ। ಅಂದರೆ ಅವ್ರ ಬಿಲ್ಗಳೇನಪ್ಪ ಒಂದು ಸ್ವಲ್ಪ ದಿವಸ ಹೆಲ್ಡಪ್ ಮಾಡ್ತಾರೆ ಅವ್ರು ಬಿಲ್ ದಿನದಲ್ಲಿ। ಒಂದು 60 ಲಕ್ಷ ರೂಪಾಯಿ ಬಿಲ್ ಇರ್ತದೆ, 30 ಲಕ್ಷ ರೂಪಾಯಿ ಬಿಲ್ ಇರ್ತದೆ, ಆ ಬಿಲ್ ಕೊಡೋದ್ರೆ ಹೆಲ್ಡಪ್ ಮಾಡ್ತಾರೆ। ಹೆಲ್ಡಪ್ ಮಾಡಿ ಮತ್ತು ಅವ್ರು ಒತ್ತಡ ಹೇರಿ ಆ ಬಿಲ್ಗಳನ್ನ ಸ್ಯಾಂಕ್ಷನ್ ಮಾಡ್ಕೋತಾರೆ ಅವರು। ಮಾಡ್ಕೊಂಡು ನಂತರ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಜನಸ್ಪಂದನದ ಕೊಟ್ಟಿದ್ರ ಬಗ್ಗೆ ಕಂಪ್ಲೇಂಟು ಜನತಾ ದರ್ಶನದಲ್ಲಿ ಕೊಟ್ಟ, ಅವ್ರು 8 ದಿನದಲ್ಲಿ ಕ್ರಮ ಕೈಗೊಳ್ತೇವೆ ಅಂತೇಳಿ 2 ವರ್ಷ ಆಯಿತು, ಇನ್ನೂ ಏನೂ ಕ್ರಮ ಕೈಗೊಂಡಿಲ್ಲ ಜಿಲ್ಲಾ ಉಸ್ತುವಾರಿಗಳು। ಇಲ್ಲಿ ಬರೀ ಏನಂದ್ರೆ ಇದು ಬಿಲ್ ವಸೂಲಿ ಹ್ಯಾಂಗೆ ಮಾಡಬೇಕು ಅಂತ ತಾಲೂಕು ಆಫೀಸರ್ ಡಿಸ್ಟಿಕ್ ಬರ್ತಾರೆ, ಡಿಸ್ಟಿಕ್ ಆಫೀಸರ್ ತಾಲೂಕಿಗೆ ಬರ್ತಾರೆ, ಮತ್ತು ಇವ್ರು ಡಿಸ್ಟಿಕ್ ಆಫೀಸರ್ ಮಾಡ್ತಾರೆ, ಕಮಿಷನರಿಗೆ ಬರ್ತಾರೆ। ಕಮಿಷನರ್ ಅಂದ್ರೆ 2 ಲೆಟರ್ ಬಂದಾವ ಈಗ
ಈ ಸಮಿತಿಗೆ ಇದು ಟೆಂಡರ್ ಪ್ರಕ್ರಿಯೆಗೆ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷ ಇರ್ತಾರೆ. ಸಂಪೂರ್ಣ ಹೊಣೆಯನ್ನು ಅವ್ರಿಗೆ ಇರ್ತದೆ. ಅವರೇ ಅಧ್ಯಕ್ಷತೆ ಕಳೆದು ಇವ್ರು ದುಡ್ಡು ಅವರೇ ವಸೂಲಿ ಮಾಡಬೇಕು. ಮತ್ತು ಅವ್ರೇನಪ್ಪ ಅಂದ್ರೆ ಕಪ್ಪು ಪಟ್ಟಿ ಸೇರಿಸ್ಬೇಕಂತ ಕಮಿಷನಿಂದ 2 ಲೆಟ್ರ್ ಬಂದವು. ಅವು 2 ಲೆಟ್ರ್ ಬಂದು